ರಾಜಕಾರಣದಲ್ಲಿ ಕೆಲವೊಂದು ಸತಿ ಪೊಲಿಟಿಷಿಯನ್ಸು, ಯಾಕಂದರೆ ನೀವು ಈಗ ತಾನೇ ರಾಜಕಾರಣಕ್ಕೆ ಬಂದಿರುವಂಥವ್ರು, ಈ ಚುನಾವಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ಟಂಟ್ಸ್ ಮಾಡ್ತಾರೆ. ಯದುವೀರ್ ಅವರು ದಿಢೀರ್ನೆ ಬಂದು ರೋಡಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾರೆ ಅಂತಾರೆ. ಯದುವೀರ್ ಅವರು ದಿಢೀರ್ನೆ ಬಂದು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಎಳ್ನೀರು ಕುಡಿತಾರೆ ಅಂತಾರೆ. ನಾವು ಹೆಂಗೆ ಸ್ವೀಕಾರ ಮಾಡಬೇಕು ಅದನ್ನು? ಇದು ನ್ಯಾಚುರಲ್ ಯದುವೀರ ಅಥವಾ ನೀವು ಅದಕ್ಕೆ ಪ್ರೋಸೆಸ್ಸಿಂಗಲ್ಲಿ ತೊಡಗ್ತಾ ಇದ್ದೀರಾ? ಬದಲಾಗಿಲ್ಲ, ಅದನ್ನು ನಾನು ಸ್ವಾಭಾವಿಕವಾಗಿದ್ದೀನಿ. ನೀವು ಬೇಕಾದರೆ ರಮ್ಯಾ ಇದು ಹೋಟೆಲ್ನಲ್ಲಿ ಆಗಿರೋ ಘಟನೆ, ಅವ್ರು ಅಲ್ಲಿ ಹೋಗಿ ಕೇಳಿ ಅಲ್ಲಿ ಸಿಬ್ಬಂದಿಗಳಿಗೆ ನಾನು ಎಷ್ಟು ಸತಿ ಬಂದಿದ್ದೀನಿ ಹೋಗಿದ್ದೀನಿ ಅಂತ. ವ್ಯತ್ಯಾಸ ಇರೋದು ಒಂದೇ, ನಿಮ್ಮ ಕ್ಯಾಮ್ರಾಗಳು ಅಷ್ಟೇ. ಇದೆಲ್ಲನೂ ನಾವು ಮಾಡಿದ್ದೀವಿ, ನಮ್ಮ ಪೂರ್ವಜರು ಕೂಡ ಮಾಡಿರ್ತಂಥದ್ದು ಕೆಲಸ. ಅದರಲ್ಲಿ ಏನು ದೊಡ್ಡ ಸರಳತೆ, ವಿನಮ್ರತೆ ಇದೆಲ್ಲ ಮೈಸೂರಿನವರಾಗಿ, ಕರ್ನಾಟಕದವರಾಗಿ, ಕನ್ನಡಿಗದವರಾಗಿ ಈ ಗುಣಗಳು ನಮ್ಮ ಎಲ್ಲರಲ್ಲೂ ಇದೆ. ಅದು ನಾವು ಮುಂದುವರಿತಾ ಬಂದಿದ್ದೀವಿ. ವ್ಯತ್ಯಾಸ ಇರೋದು ಒಂದೇ, ನಿಮ್ಮ ಕ್ಯಾಮ್ರಾ ಅಲ್ಲ. ನಿಮ್ಮ 22 ವರ್ಷದ ಅಂದರೆ ದತ್ತು ತಗೋದಕ್ಕಿಂತ ಮುಂಚಿನ ತನಕ ನೀವು ಹಿಂಗೆ ನಮ್ಮ ಥರನೇ ಇದ್ದಂಥವ್ರಲ್ವಾ? ಅದೇ ಥರ ಓಡಾಡಿಕೊಂಡು ಬರೀ ನಾನಲ್ಲ, ನಮ್ಮ ತಂದೆಯವರು ಅದೇ ರೀತಿ ಇದ್ದರು, ಪೂರ್ವಜರು ಕೂಡ ಅದೇ ರೀತಿ ಎಲ್ಲ ಕಡೆ ಹೋಗ್ಬಿಟ್ಟು ಜನರ ಜೊತೆಗೆ ಇದ್ದವರು. ನಮ್ಮ ಈಗಲೇ ಒಂದು ಸಭೆಯಲ್ಲಿ ಹೇಳ್ತಾ ಇದೆ, ನಮ್ಮ ತಾತನವರು ಅವ್ರ ಕಾಲದಲ್ಲಿ ಅವರ ತರಬೇತಿಗಾಗಿ ಅವರು ಅಂದಿನ MCCಯಲ್ಲಿ ಅವ್ರಿಗೆ ಸದಸ್ಯನಾಗಿ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಿದ್ರು. ಯಾಕಂದರೆ ಅವ್ರು ಹೋಗಿ ನಗರದ ಆಡಳಿತದಲ್ಲಿ ಅವ್ರು ಹೋಗಿ ಭಾಗಿಯಾಗಬೇಕು ಅಂತ ಉದ್ದೇಶದಿಂದ. ಸೊ ಅವ್ರು ಆವಾಗ ಎಲ್ಲ ಕಡೆ ಹೋಗ್ತಾಯಿದ್ರು. ಕೇರಳದಿಂದ ಹಿಡಿದು ಲಕ್ಷ್ಮೀಪುರಂಗೂ ಕೂಡ ಎಲ್ಲ ಕಡೆ ಹೋಗಿ ಅಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನ ಹೇಗೆ ಪರಿಹರಿಸ್ಬೋದು ಅಂತ ಅವರು ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಬೀದಿಗೆ ಹೋಗಿ ಅವ್ರು ಕೆಲಸ ಮಾಡಿದ್ದಾರೆ. ಸೊ ಇದೇನು ಹೊಸದಲ್ಲ, ನಮ್ಮ ಪೂರ್ವಜರು ಮಾಡಿರುವ ಕೆಲಸ. ಈ ಎಲ್ಲ ದೃಷ್ಟಿಕೋನದ ರಾಜರ ಬಗ್ಗೆ ಅಥವಾ ಈ ಕಿಂಗ್ಸ್ಗಳ ಬಗ್ಗೆ ಅದು ಪಾಶ್ಚಾತ್ಯ ದೃಷ್ಟಿಕೋನ. ನಮ್ಮ ಭಾರತದಲ್ಲಿ ರಾಜಧರ್ಮ ಭಾಳ ಸ್ಪಷ್ಟವಾಗಿದೆ. ನೀವು ಅದೇನು ಅದು ಒಂದು ಒಡವೆಗಳು ಹಾಕ್ಕೊಂಡು ಅರಮನೆಯಲ್ಲಿ ಕೂತ್ಕೊಂಡು ಅಂಥದ್ದು ಆ ದೃಷ್ಟಿಕೋನ ಅಲ್ಲ. ಜನರ ಸೇವೆಗಾಗಿ ನಿಂತಿರೋ ವ್ಯಕ್ತಿ, ಅವನು ನಿಜವಾದ ರಾಜ ಅಥವಾ ನಿಜವಾದ ನಾಯಕ.